ಎಲ್ರಿಗೂ ನಮಸ್ಕಾರ. ಇವತ್ತಿನ ಹೊಸ ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ಲಾಲ್ಬಾಗ್ನಲ್ಲಿ ನಡೀತಿರುವ ಫ್ಲವರ್ ಶೋ ಬಗ್ಗೆ ಮಾತಾಡೋಣ. ಈ ಫ್ಲವರ್ ಶೋ ನೋಡೋದಕ್ಕೆ ಒಬ್ಬರಿಗೆ ವಯಸ್ಕರಿಗೆ 80 ರೂಪಾಯಿ ಹಾಗೂ ಚಿಕ್ಕ ಮಕ್ಕಳಿಗೆ ಅಂದ್ರೆ 5 ವರ್ಷ ಮೇಲ್ಪಟ್ಟವರಿಗೆ 30 ರೂಪಾಯಿ ಚಾರ್ಜ್ ತಗೊಂತ ಇದಾರೆ. ಈ ಫ್ಲವರ್ ಶೋ ನೋಡಕ್ ಹೋದವರಿಗೆ ಒಂದು ಕಿವಿ ಮಾತು, ದಯವಿಟ್ಟು ಯಾರು ಪ್ಲಾಸ್ಟಿಕ್ ವಾಟರ್ ಬಾಟಲ್ ತಗೊಂಡು ಹೋಗ್ಬೇಡಿ, ಅಲ್ಲಿ ಒಳಗಡೆ ಅಲೋ ಮಾಡಲ್ಲ. ಸರ್ ಇದು ಹೆಂಗೆ, ಅದು ಪ್ಯೂರ್ ಕೋಕೋನಟ್ ವಾಟರಾ? ಹೆಂಗೆ ಸರ್, ಹೆಂಗೆ ತಯಾರು ಮಾಡ್ತಾರೆ ಅದು? ಓಕೆ ಓಕೆ. ಇದು 70. ಇದು ದೊಡ್ಡದು ಬಂದು ಎಷ್ಟು? 60. 1 ಲೀಟರ್ಗಾ? ಇದು ಬರೀ ವಾಟರ್, ಇದು ಎಳ್ನೀರು? ಶರಣರ ಬರವಣಿಗೆ ಪ್ರಾಣ ಜೀವಾಳವಯ್ಯ ಅನ್ನೋ ಬೇಸ್ನ ಇಟ್ಕೊಂಡು ಈ ಫ್ಲವರ್ ಶೋನ ಡೆಕೋರೇಟ್ ಮಾಡಿದ್ದಾರೆ ಸರ್. ಒಳಗಡೆ ಹೋಗ್ತಾ ಕೆಲವೊಂದು ವಾಲಂಟಿಯರ್ಸ್ ಈ ಎನ್ವೈರನ್ಮೆಂಟ್ ನ ಹೇಗೆ ಕಾಪಾಡಬೇಕು, ಪ್ಲಾಸ್ಟಿಕ್ ಯೂಸೇಜ್ ಯಾವ ತರ ಮಾಡಬೇಕು, ಅಥವಾ ಎಲ್ಲೆಂದ್ರಲ್ಲಿ ಉಗುಳೋದ್ರ ಬಗ್ಗೆ ಕೆಲವೊಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ರು. ಹಾಗೆ ಮುಂದೆ ಹೋಗ್ತಾ 12ನೇ ಶತಮಾನದ ಎಲ್ಲ ಶರಣರ ಹೆಸರುಗಳನ್ನ ತೋರಿಸ್ತಾ ಇದ್ರು. ಹಾಗೆ ಲಾಲ್ಬಾಗ್ ಅಲ್ಲಿ ಒಂದು ಕಡೆ ಚಿತ್ರ ಬರೆಸ್ತಾ ಇದ್ರು. ಅದರಲ್ಲಿ ನನ್ನ ಮಗನ ಒಂದು ಚಿತ್ರ ಬರೆಸಿದೀವಿ. ಒಂದು ಚಿತ್ರ ಬರೆಯೋದಕ್ಕೆ 300 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ರು. ನಾವು ಬೇಕಾದ್ರೆ ಪೇಪರ್ ನಲ್ಲಿ ಬರ್ಸ್ಕೋಬಹುದಾಗಿತ್ತು, ಅಥವಾ ಹಿಂಗೆ ಆನ್ಲೈನ್ ಟ್ಯಾಬ್ ಅಲ್ಲಿ ಬರೆದು ನಮ್ಗೆ ಇಮೇಲ್ ಮತ್ತು ಸಾಫ್ಟ್ ಕಾಪಿ ಕೊಡ್ತಾ ಇದ್ರು. ಅದಾದ್ಮೇಲೆ ನೆಕ್ಸ್ಟ್ ಸ್ಟಾಲ್ ಅಲ್ಲಿ
ಕಸದಿಂದ ರಸ ಅಂದ್ರೆ ನಾವು ಏನು ವೇಸ್ಟೇಜ್ ಅಂತ ಬಿಸಾಕ್ತಿವಿ ಅದರಿಂದ ಮಾಡಬಹುದಂತ ವಸ್ತುಗಳನ್ನೆಲ್ಲ ಮಾಡಿ ಪ್ರದರ್ಶನಕ್ಕೆ ಇಟ್ಟಿದ್ರು. ನಾವು ಯಾವಾಗ ಗ್ಲಾಸ್ ಹೌಸ್ ಹತ್ರ ಅಂದ್ರೆ ಲಾಲ್ಬಾಗ್ ಅಲ್ಲಿರುವ ಗ್ಲಾಸ್ ಹೌಸ್ ಹತ್ರ ಬರ್ತಾ ಕಂಪ್ಲೀಟ್ ಆಗಿ ಬಸವಣ್ಣ ಮತ್ತು ಶರಣರ ಭಾವಚಿತ್ರ ಮತ್ತು ಅವರ ಇತಿಹಾಸದ ಬಗ್ಗೆ ಕೆಲವೊಂದು ಸಣ್ಣ ತುಣುಕಿನ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು. ಈ ಸಾರಿಯ ವಿಶೇಷ ಏನಂದ್ರೆ ಪ್ರತಿ ಸಾರಿ ಬರೇ ಫ್ಲವರ್ ಶೋ ಮಾತ್ರ ಇರ್ತಿತ್ತು. ಆದ್ರೆ ಈ ಸರ ಫ್ಲವರ್ ಶೋ ಜೊತೆ ಬಸವಣ್ಣನವರ ಕಿರು ಪರಿಚಯ ಮತ್ತು ಅವರು ಬಂದಂತ ದಾರಿ ಬಗ್ಗೆ ಚಿಕ್ಕ ಚಿಕ್ಕದಾಗಿ ವಿವರವಾಗಿ ಬರೆದಿಟ್ಟಿದ್ದಾರೆ. ನಮ್ಮ ದೇಶದ ಫಸ್ಟ್ ಪಾರ್ಲಿಮೆಂಟ್ ಅಂತ ಹೇಳ್ಬೋದು. ಅದರದ ಅಧ್ಯಕ್ಷರಾದ ಅಲ್ಲಮ ಪ್ರಭುಗಳದ್ದು ವಿಗ್ರಹ ತುಂಬಾ ಚೆನ್ನಾಗಿತ್ತು. ತುಂಬಾ ಇಂಪಾರ್ಟೆಂಟ್ ಈ ಫ್ಲವರ್ ಶೋ ಅಲ್ಲಿ ನಾನು ನೋಡಿದ್ದು ವಚನಗಳು. ಅಂದ್ರೆ ನಮ್ಮ ಸಾಮಾನ್ಯ ಜನಗಳಿಗೆ ಈಸಿಯಾಗಿ ಅರ್ಥ ಆಗುವಂತಹ ವಚನಗಳನ್ನ ಎಲ್ಲಾ ಕಡೆ ಬರೆದಿಟ್ಟಿದ್ರು. ಬರೇ ಬಸವಣ್ಣದಲ್ದೆ ಕೆಲವೊಂದು ಸಂತರುಗಳದು ಅಳಯ್ಯ ಮತ್ತು ಭೀಮಾಂಬಿಕೆ ಅವ್ರ ಕೆಲವೊಂದು ಬರೆದಂತ ವಚನಗಳು ತುಂಬಾ ಚೆನ್ನಾಗಿದ್ವು. ಈ ಕಂಪ್ಲೀಟ್ ಫ್ಲವರ್ ಶೋ ಅಲ್ಲಿ ಎರಡನ್ನ ನಾವು ಮುಖ್ಯವಾಗಿ ನೋಡಬಹುದು. ಒಂದು ದಾಸೋಹ ಮತ್ತು ಕೆಲಸ. ಬಸವಣ್ಣ ಹೇಳಿದಂತ ತತ್ವಪದ ಕಾಯಕವೇ ಕೈಲಾಸ. ಅಂದ್ರೆ ನಾವು ಕಾಯಕ ಮಾಡಿ ಅದರಲ್ಲೇ ಕೈಲಾಸ ಕಾಣಬೇಕು. ಈ ಕಂಪ್ಲೀಟ್ ಫ್ಲವರ್ ಶೋ ಅಲ್ಲಿ ನಾವು ಮೇನ್ ಆಗಿ ನೋಡೋದು ಬಸವನ ಬಾಗೇವಾಡಿ ಮತ್ತು ಕೂಡಲ ಸಂಗಮ ಮತ್ತು ಬಸವ ಕಲ್ಯಾಣ. ಈ ಮೂರು ಸ್ಥಳದ ಪ್ರತಿಯೊಂದು ಇಂಪಾರ್ಟೆಂಟ್ ಸ್ಥಳಗಳು ಏನೇನಿರ್ತವೆ ಅಂದ್ರೆ ಬಸವಣ್ಣ ಹುಟ್ಟಿದ್ದು, ಬಸವಣ್ಣ ಕೆಲಸ ಮಾಡಿದ್ದು ಹಾಗೂ ಬಸವಣ್ಣ ಸತ್ತಿರೋ ಪ್ಲೇಸ್ ಎಲ್ಲಾನು ನೀಟಾಗಿ ವಿವರಿಸ್ತಾ ಹೋಗಿದ್ದಾರೆ. ನಾವೇನು ಇವಾಗ 21st ಸೆಂಚುರಿಲಿ ಟ್ಯಾಕ್ಸ್ ಬಗ್ಗೆ ಮಾತಾಡ್ತಾ ಇದೀವಿ. ಆ ಟ್ಯಾಕ್ಸ್ ಸಿಸ್ಟಮ್ ನ ಬಸವಣ್ಣ ಅವರು 12ನೇ ಶತಮಾನ ಅಂದ್ರೆ 12th ಸೆಂಚುರಿಲಿ ತಗೊಂಡ್ಬಂದಿದ್ರು. ಅವ್ರು ಏನು ಹೇಳೋದಂದ್ರೆ, ಇವತ್ತ ನಾವೆಷ್ಟು ದುಡಿತೀವಿ, ಇವತ್ತ ನಮ್ಗೆ ಊಟಕ್ಕೆ ನಮ್ಮ ದಾಸೋಹಕ್ಕೆ ಬೇಕಾದಷ್ಟು ಖರ್ಚಿಗೆ ಇಟ್ಕೊಳೋದು, ಮಿಕ್ಕಿದ್ದನ್ನೆಲ್ಲ ರಾಜರಿಗೆ ಟ್ಯಾಕ್ಸ್ ಕಟ್ಟಬೇಕು. ಆದ್ರೆ ಒಂದು ವ್ಯತ್ಯಾಸ ಏನಂದ್ರೆ, ಈಗ ನಾವು ಕಟ್ತಾ ಇರೋ ಟ್ಯಾಕ್ಸ್ ರಾಜಕಾರಣಿಗಳ ಮನೆಗೆ ಹೋಗ್ತಾ ಇದೆ. ಆಗ ಕಟ್ತಾ ಇರೋ ಟ್ಯಾಕ್ಸ್ ತಿರುಗಿ ವಾಪಸ್ ರೈತರಿಗೆ ಅಥವಾ ಕೂಲಿ ಕೆಲಸ ಮಾಡೋರಿಗೆ ಸಂಬಳ ಅಂತೇಳಿ ವಾಪಸ್ ಬರ್ತಾ ಇತ್ತು. ಈ ಫ್ಲವರ್ ಶೋ ಪ್ರತಿ ವರ್ಷದಂತೆ ನಾರ್ಮಲ್ ಆಗಿ ಏನೋ ಹೂವಿನ ಜೊತೆ ಫೋಟೋ ತೆಗ್ಸೋಣ ಆ ತರದಲ್ಲದೆ ಹೋಗಿ ವಚನಗಳ ಬಗ್ಗೆ ಅಥವಾ ಬಸವಣ್ಣರ ತತ್ವ ಬಗ್ಗೆ ತಿಳ್ಕೊಂಡು ಅವರು ಯಾವ ತರ ಬದುಕಿದ್ರು, ಶರಣರ ಜೀವನ ಯಾವ ತರ ಏನಾದ್ರು ಇತ್ತು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಬರುತ್ತೆ. ಈ ಫ್ಲವರ್ ಶೋ ಅಲ್ಲಿ ಬಸವಣ್ಣ ಒಬ್ಬ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ಅಲ್ಲಿಂದ ಹೊರಗಡೆ ಬಂದು ಲಿಂಗಾಯತ ಧರ್ಮನ ಏಕೆ ಸ್ಥಾಪನೆ ಮಾಡಿದ ಮತ್ತು ಅದರಿಂದ ಆದಂತ ಒಳ್ಳೇದೇನು ಮತ್ತು ಅದು ಏನಕ್ಕೆ ಬೇಕಾಯ್ತು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ. ಈ ಸರದ ಫ್ಲವರ್ ಶೋ ತುಂಬಾ ಅದ್ಭುತವಾಗಿತ್ತು.
ಕೊನೆಯದಾಗಿ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅನ್ಕೊಂತೇನೆ. ಸೊ ಯಾರನ್ನ ಫಸ್ಟ್ ಟೈಮ್ ನಮ್ಮ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಪ್ಲೀಸ್. ಈ ಫ್ಲವರ್ ಶೋ ಕೊನೆಯಲ್ಲಿ ನಮ್ಮ ಹಿರಿಯರ ಬಸವಣ್ಣರ ಬಗ್ಗೆ ಆಡಿದಂತ ಮಾತುಗಳನ್ನ ಬರೆದಿಟ್ಟಿದ್ದಾರೆ. ಅದನ್ನು ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಕೊನೆಯದಾಗಿ ಕುವೆಂಪು ರಚನೆ ಮಾಡಿದ ಗೀತೆ ತುಂಬಾ ಚೆನ್ನಾಗಿತ್ತು.